ಟಾಕ್ಸಿಕ್ ಈ ಸಿನಿಮಾದ ಕತೆ ನಿಜವಾಗಿಯೂ ಲೀಕ್ ಆಗಿದೆಯಾ ಅಥವಾ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ತಮ್ಮ ಸಿನಿಮಾದ ಕಥೆಯ ಬಗ್ಗೆ ದೊಡ್ಡ ಕ್ಲೂ ಕೊಟ್ಟಿದ್ದಾರೆ? ವೀಕ್ಷಕರ, ಇತ್ತೀಚೆಗೆ ಹೊರಬಂದ ಇನ್ಫಾರ್ಮೇಶನ್ ಪ್ರಕಾರ ಯಶ್ ಇಂಗ್ಲಿಷ್ ಮಾಧ್ಯಮಕ್ಕೆ ನೀಡಿದ ಇಂಟರ್ವ್ಯೂನಲ್ಲಿ ಟಾಕ್ಸಿಕ್ ಚಿತ್ರದ ಹಿಂದಿರುವ ಕಥೆಯ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳನ್ನು ಹಂಚಿಕೊಂಡಿದ್ದಾರೆ ಎನ್ನುತ್ತಾ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, 1947ರ ಭಾರತದ ಇತಿಹಾಸ, ಗೋವಾ ಮೇಲಿನ ಪೋರ್ಚುಗೀಸರ ಆಳ್ವಿಕೆ, ಬಂದರುಗಳ ಕಂಟ್ರೋಲ್, ಕಂಟ್ರಾಬ್ಯಾಂಡ್ ಗ್ಯಾಂಗ್ಸ್ಟರ್ಗಳ ಸಾಮ್ರಾಜ್ಯ, ಟಾಮಿ ಗನ್ಗಳ ಘರ್ಜನೆ, ಪ್ರೇಮ ಕಥೆ, ಅಣ್ಣ ತಂಗಿಯ ಬಾಂಧವ್ಯ, ತಂದೆ ಮಗನ ಸೇಡು ಮತ್ತು ಯಶ್ ಡಬಲ್ ರೋಲ್ ಎನ್ನುವ ಮಾತು ಇಷ್ಟೆಲ್ಲವನ್ನು ಟಾಕ್ಸಿಕ್ ಚಿತ್ರದ ಕಥೆಯಲ್ಲಿ ಇರುತ್ತಾ? ಹಾಗಾದರೆ ಈ ಸಿನಿಮಾದ ಅಸಲಿ ಹಿನ್ನೆಲೆ ಏನು? ಯಶ್ ಪಾತ್ರ ಹೇಗಿರಲಿದೆ? ಯಾವ ಮಾಹಿತಿಗಳು ಹೊರಬಂದಿವೆ? ಒಂದೊಂದಾಗಿ ಸಂಪೂರ್ಣವಾಗಿ ಡಿಟೇಲ್ ಆಗಿ ತಿಳಿಯೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಟಾಕ್ಸಿಕ್ ಸಿನಿಮಾದ ಮೋಸ್ಟ್ ಸ್ಪೆಷಲ್ ಆಸ್ಪೆಕ್ಟ್ ಏನಪ್ಪಾ ಅಂದರೆ ಅದು ಈ ಸಿನಿಮಾದ ಸ್ಟೋರಿ. 1947ರಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಗೋವಾ ಮಾತ್ರ 1961ರವರೆಗೂ ಪೋರ್ಚುಗೀಸರ ಆಡಳಿತದಲ್ಲೇ ಇರುತ್ತೆ. ಅಂದರೆ ಭಾರತ ದೇಶದ ಒಂದು ಭಾಗ ಸ್ವಾತಂತ್ರ್ಯ ಸಂಭ್ರಮ, ಇನ್ನೊಂದು ಭಾಗ ವಿದೇಶಿಯರ ಆಡಳಿತ. ಈ ಡಿಫ್ರೆಂಟ್ ಆಗಿರೋ ಸ್ಟೋರಿನೇ ಟಾಕ್ಸಿಕ್ ಚಿತ್ರದ ಮೇನ್ ಸ್ಟೋರಿ ಆಗಲಿದ್ದು, ಆ ಟೈಮಲ್ಲಿ ಕೇವಲ ಆಡಳಿತ ಮಾತ್ರ ಇರಲಿಲ್ಲ. ಪೋರ್ಚುಗೀಸರ ಒಂದು ಭಾರತೀಯರ ಸಂಸ್ಕೃತಿಗಳ ಮಿಕ್ಸ್ ಮಾಡಲಾಗಿದ್ದು, ದೊಡ್ಡ ಸಮುದ್ರ ಬಂದರುಗಳು, ವಿದೇಶಿ ವ್ಯಾಪಾರ, ಅದರ ಜೊತೆಗೆ ಆಕ್ರಮ ಕಳ್ಳ ಸಾಗಣೆ, ಹಣದ ಸಾಮ್ರಾಜ್ಯ, ಅಧಿಕಾರಕ್ಕಾಗಿ ನಡೆಯುತ್ತಿದ್ದ ರಕ್ತಪಾತ, ಇವೆಲ್ಲ ಆ ಕಾಲದ ನಿಜವಾದ ಘಟನೆಗಳಾಗಿದ್ದವು. ಯಶ್ ಅವರು ಹಂಚಿಕೊಂಡಿರುವ ಇನ್ಫಾರ್ಮೇಷನ್ ಪ್ರಕಾರ ಇದೇ ರೀತಿಯ ಸಿನಿಮಾದ ಕಥೆಯನ್ನು ಬಳಸಲಾಗಿದೆ. ಹಾಗಾದರೆ ಈ ಸಿನಿಮಾದಲ್ಲಿ ಮತ್ತೇನಿರಲಿದೆ ಅಂತ ನೋಡೋಣ. 1950-60ರ ವಿಂಟೇಜ್ ಯುಗ. ಆ ಕಾಲದ ಪ್ರತಿಯೊಂದು ಬಂದರು ಹಣದ ಯಂತ್ರವಾಗಿತ್ತು. ಯಾರು ಬಂದರುಗಳನ್ನು ಕಂಟ್ರೋಲ್ ಮಾಡುತ್ತಿದ್ದಾರೋ ಅವರ ಕೈಯಲ್ಲಿ ಅಧಿಕಾರವೂ ಕೂಡ ಇರ್ತಾ ಇತ್ತು. ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಗ್ಯಾಂಗ್ಸ್ಟರ್ಗಳ ನಡುವಿನ ಮಹಾಯುದ್ಧ, ಕಂಟ್ರಾಬ್ಯಾಂಡ್, ಕಪ್ಪು ಹಣ, ಈ ವೆಪನ್ ಸಾಗಾಟ, ಅಧಿಕಾರಕ್ಕಾಗಿ ನಡೆಯುವ ಕುತಂತ್ರ, ಒಬ್ಬರನ್ನು ಒಬ್ಬರು ಮುಗಿಸಲು ಮಾಡುವ ರಕ್ತಪಾತ, ಇವೆಲ್ಲವೂ ಸಿನಿಮಾದ ಮೇನ್ ಭಾಗವಾಗಲಿದೆ ಅಂತ ಹೇಳಲಾಗ್ತಿದೆ. ಈ ಸಿನಿಮಾದಲ್ಲಿ ಕೇವಲ ಫೈಟ್ಗಳು ಅಷ್ಟೇ ಇಲ್ಲ, ಆ ಕಾಲದಲ್ಲಿ ಯುದ್ಧಗಳನ್ನೇ ಮರುಸೃಷ್ಟಿ ಮಾಡಲಾಗಿದ್ದು, ಸ್ಪೆಷಲ್ ಆಗಿ ಟಾಮಿ ಗನ್ಗಳ ಧಡ ಸದ್ದು, ವಿಂಟೇಜ್ ಕಾರುಗಳು, ಕ್ಲಾಸಿಕ್ ಕಾಸ್ಟ್ಯೂಮ್, ಕತ್ತಲೆಯ ಬಂದರುಗಳು, ಮಳೆ ಮಧ್ಯೆ ನಡೆಯುವ ಗುಂಡಿನ ದಾಳಿ, ಇವೆಲ್ಲ ಸೀನ್ಗಳು ಸೇರಿ ಹಾಲಿವುಡ್ ಲುಕ್ ನೀಡುವ ಪ್ರಯತ್ನ ಮಾಡಲಾಗಿದೆ ಎನ್ನುವ ಮಾತು ಹೊರಬಂದಿದೆ. ಗುಂಡಿನ ಸದ್ದು ಕೇಳಿದಾಗ ಯುದ್ಧ ಆರಂಭವಾಗುತ್ತದೆ, ಆದರೆ ಅಧಿಕಾರ ಆಟ ಶುರುವಾಗೋದು ಕೇವಲ ಸೈಲೆನ್ಸ್ ಮಾತ್ರ. ಆದರೆ ನಿಮಗೆ ನೆನಪಿರಲಿ, ಇದು ಕೇವಲ ಗ್ಯಾಂಗ್ಸ್ಟರ್ ಸಿನಿಮಾ ಮಾತ್ರ ಅಲ್ಲ, ಇದೇ ಟಾಕ್ಸಿಕ್ ಸಿನಿಮಾದ ಸ್ಪೆಷಲ್. ಯಾಕಂದರೆ ಚಿತ್ರದೊಳಗೆ ಮಾನವೀಯತೆಯ ಭಾವನೆಗಳಿಗೆ ಕೂಡ ಅಷ್ಟೇ ಮಹತ್ವವಿದೆ ಅಂತ ಹೇಳಲಾಗ್ತಾ ಇದೆ. ಗನ್ನುಗಳ ಮಧ್ಯೆ ಒಂದು ಡೀಪ್ ಲವ್ ಸ್ಟೋರಿ ಕೂಡ ತೋರಿಸಲಾಗುತ್ತೆ. ಅದರ ಜೊತೆ ಅಣ್ಣ ತಂಗಿಯ ಒಂದು ರಿಲೇಶನ್ಶಿಪ್ ಬಗ್ಗೆನೂ ಕೂಡ ತೋರಿಸಲಾಗುವುದರಿಂದ ಕುಟುಂಬಕ್ಕಾಗಿ ನಡೆಯುವ ಹೋರಾಟ ಕೂಡ ಇದರಲ್ಲಿ ನೋಡಲು ಸಿಗುತ್ತೆ. ಹಾಗೂ ತಂದೆ ಮಗನ ನಡುವಿನ ಸೇಡು, ಹಳೆಯ ಗಾಯಗಳು ಮತ್ತು ಹೊಸ ಯುದ್ಧ. ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ಹೊಂದಿರುವ ಟಾಕ್ಸಿಕ್ ಕೇವಲ ಆ್ಯಕ್ಷನ್ ಸಿನಿಮಾ ಅಷ್ಟೇ ಅಲ್ಲ, ಇದು ಪ್ರೀತಿ, ಕುಟುಂಬದ ನಂಬಿಕೆ, ದ್ರೋಹ ಮತ್ತು ಸೇಡಿನ ಕಥೆಯೂ ಕೂಡ ಆಗಿರುತ್ತೆ. ಇದರ ಟೀಸರ್ ನೋಡಿದರೆ ಯಶ್ ಅವರು ಡಬಲ್ ರೋಲ್ನಲ್ಲಿ ಸಿನಿಮಾದಲ್ಲಿ ಕಾಣಿಸ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಇದ್ದು, ಆದರೆ ಯಾವುದೇ ಇಂಥ ಮಾಹಿತಿನ ಆಫಿಷಿಯಲಿ ಹೊರಬಿದ್ದಿಲ್ಲ. ಸಮಥಿಂಗ್ ಈಸ್ ಟ್ವಿಸ್ಟ್. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಯಶ್ ಅವರು ಈ ಸಿನಿಮಾದಲ್ಲಿ ಕೇವಲ ಹೀರೋ ಅಷ್ಟೇ ಅಲ್ಲ, ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ ಸೇರಿ ಕತೆಗೆ ರೂಪುಗೊಳಿಸುವ ಪ್ರೊಸೆಸ್ನಲ್ಲಿ ಕೂಡ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಸಿನಿಮಾದಲ್ಲಿ ಸ್ಟಾರ್ಗಳ ಲಿಸ್ಟ್ ಸ್ವಲ್ಪ ಉದ್ದನೇ ಇದೆ. ನಯನತಾರಾ, ಹುಮಾ ಕುರೇಶಿ, ತಾರಾ ಸುತೇರಿಯಾ ಮತ್ತು ಕನ್ನಡದ ರುಕ್ಮಣಿ ವಸಂತ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಈ ಚಿತ್ರ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಶೂಟ್ ಮಾಡಲಾಗುತ್ತಿದ್ದು, ನಂತರ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡುವ ಯೋಜನೆಯನ್ನು ಕೂಡ ಇದೆ. ಚಿತ್ರತಂಡ ಕೊಟ್ಟ ಹೊಸ ಅಪ್ಡೇಟ್ ಪ್ರಕಾರ ಇದೇ ತಿಂಗಳು ಅಂದರೆ ಇದೇ ಆಗಸ್ಟ್ 8ಕ್ಕೆ ಟ್ರೈಲರ್ ಬಿಡುಗಡೆಯಾಗಲಿದ್ದು, ಹಾಗೂ ಇದೇ ಆಗಸ್ಟ್ 26ಕ್ಕೆ ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗೋಕ್ಕೆ ಸಜ್ಜಾಗಿದೆ. ಇಲ್ಲಿಂದ ಅನೇಕ ಹಬ್ಬಗಳು ಸ್ಟಾರ್ಟ್ ಆಗುವುದರಿಂದ ಸಾಕಷ್ಟು ರಜೆಗಳು ಇಲ್ಲಿಂದ ಜನರಿಗೆ ಸಿಗುತ್ತೆ. ಹಾಗಾಗಿ ಇದನ್ನೇ ತಲೆಯಲ್ಲಿಟ್ಟುಕೊಂಡು ಚಿತ್ರತಂಡ 26ರಂದು ರಿಲೀಸ್ ಮಾಡೋಕೆ
ನಿರ್ಧರಿಸಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ಪಾರ್ಟ್ ಹೆಚ್ಚು ಕುತೂಹಲ ಮೂಡಿಸಿದೆ? ಅಂದರೆ ಗೋವಾದ ಹಿನ್ನೆಲೆಯ ಕಥೆನಾ ಅಥವಾ ಗ್ಯಾಂಗ್ಸ್ಟರ್ ಯುದ್ಧನಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.